ನಗು ನಗುತ್ತಾ ನಲಿ ನಲಿ ಎಲ್ಲ ದೇವನ ಕಲೆಯದೆ ನೀ ತಿಳಿ ಅದರಿಂದ ನೀ ಕಲಿ ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಎಲ್ರಿಗೂ ಸ್ವಾಗತ ಸುಸ್ವಾಗತ ಮ್ಯಾನ್ ಈ ನಿತ್ಯಾನಂದ ಕಾರ್ಯಕ್ರಮಕ್ಕೆ. ನಿಮಗೆ ಗೊತ್ತಾ ಮ್ಯಾನ್, ನಿಮಗೆ ಗೊತ್ತಾ ಈ ನಿಮ್ಮ ತಲೆ ಹರಟೆ ಟುಡೇ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದ ಮ್ಯಾನ್, ಸಿಕ್ಕಾಪಟ್ಟೆ ಬ್ಯುಸಿ ಇದ್ದ. ಏನು ಮಾಡೋದು ಹೇಳೋ, ಎಡ್ಡಿಜಿ ಅದೇನೋ ಸೀರಿಯಸ್ ಆಗಿ ಮಾತನಾಡಬೇಕು ಅಂತ ಅವರ ರೇಸ್ ಕೋರ್ಸ್ ಹತ್ರ ಇರೋ ಅವರ ಮನೆಗೆ ಬೆಳಗ್ಗೆನೆ ಕರೆದ್ಬಿಟ್ಟಿದ್ರು ಫೋನ್ ಮಾಡಿ. ರಾತ್ರಿ ಎಲ್ಲ 18 ಮಿಸ್ ಕಾಲ್ ಇತ್ತು ಮ್ಯಾನ್, ಗೊತ್ತಾ ನಿಮಗೆ. ಸೊ ಅಲ್ಲಿಗೆ ಹೋಗಿ ಬರೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟೆ ಮ್ಯಾನ್, ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟೆ. ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇತ್ತು. ಓಕೆ, ಅಲ್ಲಿ ಏನೇನಾಯ್ತು ಅಂತ ಟುಮಾರೋ ಹೇಳ್ತೀನಿ. ಇವಾಗ ಇವ್ರದೆಲ್ಲ ಜಗಳ ರಗಳೆ ನೋಡಿ ನಿಮ್ಗೆಲ್ಲ ಸಿಕ್ಕಾಪಟ್ಟೆ ಬೇಜಾರಾಗಿರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಟುಡೇ ನಿಮ್ಮನ್ನೆಲ್ಲ ನಕ್ಕು ನೈಲ್ಸೋದಕ್ಕೆ ನಮ್ಮ ಕೃಷ್ಣೇಗೌಡ್ರನ್ನ ಕರ್ಕೊಂಡು ಬಂದಿದ್ದೀನಿ ಮ್ಯಾನ್, ಪ್ರೊಫೆಸರ್ ಕೃಷ್ಣೇಗೌಡ್ರನ್ನ. ಅವರು ತುಂಬಾ ಸ್ವೀಟ್ ಆಗಿ ಮಾತನಾಡ್ತಾರೆ ಮ್ಯಾನ್, ತುಂಬಾ ಸ್ವೀಟ್ ಆಗಿ ಸಾಫ್ಟ್ ಆಗಿ ಮಾತಾಡ್ತಾರೆ. ಇವಾಗ ಕೇಳಿ ಅವ್ರು ಹೆಂಗೆ ಜೋಕ್ ಕಟ್ ಮಾಡ್ತಾರೆ ಅಂತ. ಓಕೆ, ಜಸ್ಟ್ ಲಿಸನ್, ನೋಡಿ ಎಂಜಾಯ್ ಮಾಡಿ. ಓಕೆ, ಸ್ಟಾರ್ಟ್. ಕೃಷ್ಣ ರುಕ್ಮಿಣಿ ಸ್ಟೇಜ್ ಮೇಲೆ ಬಂದರು. ರುಕ್ಮಿಣಿಗೆ ಒಂದು ಹಾಡು ಹೇಳ್ಕೊಟ್ಟಿದ್ರು ಮೇಷ್ಟ್ರು. ಕೃಷ್ಣನ ಜೊತೆ ಹೇಳ್ಬೇಕು, ಒಂದು ಸರಸ ಸನ್ನಿವೇಶ, ಅದು ಉದ್ಯಾನವನ. ಅಲ್ಲಿ ನಿಂತ್ಕೊಂಡು ಹಾಡು ಹೇಳ್ಬೇಕಿದನ. ಹಾಡಿದು ಮೇಷ್ಟ್ರು ಹೇಳ್ಕೊಟ್ಟಿದ್ದು. ಬಾ ಬೇಗ ಮನಮೋಹನ ಸ್ವಾಮಿ, ಬಾ ಬೇಗ ಮನಮೋಹನ, ಬಾ ಬೇಗ ಮನಮೋಹನ, ಕಾಮಿನಿ ಕೈ ಪಿಡಿದು ಮೋಹದ ನಗೆ ಬೀರಿ ಆಡಿದ ಮಾತು ಏನಾಯಿತು, ಆಡಿದ ಮಾತು ಏನಾಯಿತು, ಮೈ ಮರೆತ ಶೃಂಗಾರ ಕಥೆಯಾದುದೆ, ರಮಣಿಯೊಡನೆ ಒಲಿದ ವೇಳೆ ಪ್ರಣಯದ ಸುಮದ ಮೇಲೆ ಅನಲಧಾರೆ ಸುರಿಯದೆ ಬಾ ಬೇಗ ಮನಮೋಹನ. ಇದು ಹೇಳ್ಕೊಟ್ಟಿದ್ದ ಹಾಡು. ಅವನೇನು ಕೇಳಿಸ್ಕೊಂಡಿದ್ನೋ ಏನು ಕತೆ. ಕೃಷ್ಣನ್ ಕೈಲಿ ಹಿಡ್ಕೊಂಡು ಬಾ ಬೇಗ ಮನೆಗೋಗಣ ಅಂದ. ಸ್ವಾಮಿ ಬಾ ಬೇಗ ಮನೆಗೋಗಣ, ಬಾ ಬೇಗ ಮನೆಗೋಗಣ, ಕಾಮಿನಿ ಕೈ ಪಿಡಿದು ಮೋಸದ ನಗೆ ಬೀರಿ ಆಡಿದ ಮಾತು ಏನಾಯಿತು ಅಂತ ಹೇಳ್ಬೇಕಲ್ವಾ. ಹೇ ನಾಯಿತು. ಕೃಷ್ಣನ್ ಕೈಯಲ್ಲಿ ಹಿಡ್ಕೊಂಡು ಏನಾಯಿತು ಅಂತ ಬಿಡಿಸ್ತಾ ಇದ್ದಾನೆ. ಹೇ ನಾಯಿತು ಅಂತ. ಇದೆಷ್ಟೋ ಪರವಾಗಿಲ್ಲ. ಇದಾದ್ಮೇಲೆ ದುರ್ಯೋಧನ ಬಂದ ಕೃಷ್ಣನ ಹತ್ರ. ಅವನು ರೋಫ್ ಹಾಕ್ಬೇಕು ಕೃಷ್ಣನಿಗೆ. ಎಲ್ಲವೂ ಕೃಷ್ಣ ಮಾಯಾವಿ ಗೊಲ್ಲ, ನಿನ್ನ ಪಾಂಡವರು ಮಾಂಸ ಮಾಡ್ತಾರೆ ಅಂದ. ನನಗೆ ತಲೆಗಿಲೆಲ್ಲ ಕೆಟ್ಟೋಯ್ತು. ಪಾಂಡವರು ಮಾಂಸ ಮಾಡ್ತಾರ? ಮಹಾಭಾರತದಲ್ಲಿ ಎಲ್ಲಿ ಅವ್ರು ಮಾಂಸ ಗಿಂಸ ಮಾರೋದು ಉದಾಹರಣೆ ಇಲ್ಲ. ಇವನು ಹೇಳ್ತಾನೆ ಇದ್ದಾನೆ, ಕೈಲಾಗದ ಹೇಳಿ ಧರ್ಮರಾಯ ಮಾಂಸ ಮಾಡ್ತಾನೆ, ಹೊಟ್ಟೆಬಾಕ ಭೀಮ ಮಾಂಸ ಮಾಡ್ತಾನೆ, ನಪುಂಸಕ ಅರ್ಜುನ ಮಾಂಸ ಮಾಡ್ತಾನೆ, ಬಾಲಕರಾದ ನಕುಲ ಸಹದೇವರು ಮಾಂಸ ಮಾಡ್ತಾರೆ. ಕೃಷ್ಣ, ನಿನ್ನ ಬಾಲಕರಾದ ಮಾಂಸ ಮಾಡ್ತಾರೆ ಅಂದ. ನಾನು ಮೇಷ್ಟ್ರನ್ನ ಕೇಳಿದ್ರಿ, ಮಹಾಭಾರತದಲ್ಲಿ ಪಾಂಡವರು ಎಲ್ಲರಿಗೂ ಮಾಂಸ ಮಾಡ್ತಾರೆ, ಯಾಕೆ ಹಿಂಗೆ ತಪ್ಪೆಲ್ಲ ಬರೀತೀರಿ? ಮೇಷ್ಟ್ರು ಹೇಳಿದ್ರು, ಇಲ್ಲ ಸರ್, ನಾನು ಬರ್ಕೊಟ್ಟಿದ್ದೇ ಬೇರೆ, ಅವ್ನು ಹೇಳ್ತಾ ಇರೋದೇ ಬೇರೆ. ಹೌದಾ, ನೀವೇನು ಹೇಳ್ಕೊಟ್ಟಿದ್ರಿ? ಸರ್, ನಾನು ಹೇಳ್ಕೊಟ್ಟಿದ್ದು ಎಲವೆಲವ ಕೃಷ್ಣ ಮಾಯಾವಿ ಗೊಲ್ಲ, ನಿನ್ನ ಪಾಂಡವರು ಮಹಾಸಮರ್ಥರೇ ಅನ್ನೋದ್ರೆ ಮಾಂಸ ಮಾಡ್ತಾರೆ ಅಂತ. ಸರ್, ನಾನು ಏನು ಸರ್ ಮಾಡೋದು? ನಾನು ಹೇಳಿದೆ, ಅಪ್ಪ ಅವರು ಸ್ವಲ್ಪ ಅನಕ್ಷರಸ್ಥರು ಇರ್ತಾರೆ, ಒಂಚೂರು ತಿದ್ದಬೇಕು ನೀವು ಮೇಷ್ಟ್ರೇನೆ. ಅವ್ರು ಹೇಳಿದ್ರು, ಸರ್ ತಿದ್ದಿದ ಮೇಲೆ ಸರ್ ಈ ಲೆವೆಲ್ಗೆ ಬಂದಿರೋದು ಅಂದ್ರೆ ಅವರು. ಕೃಷ್ಣ ಸಂಧಾನಕ್ಕೆ ಬರೋದಕ್ಕೆ ಮುಂಚೆ, ದುರ್ಯೋಧನ ಹತ್ರ ಸಂಧಾನಕ್ಕೆ ಬರೋದಕ್ಕೆ ಮುಂಚೆ ವಿದುರನ ಮನೆಗೆ ಹೋಗ್ತಾನೆ. ಈ ಡೈಲಾಗ್ ಗಟ್ಟು ಮಾಡಿದವರು ಹಿಂಗೆ ತಪ್ಪು ಹೇಳ್ತಾರೆ. ಕೆಲವರು ಡೈಲಾಗೇ ಬರಲ್ಲ, ಅವ್ರು ಕಂಠಪಾಠನೇ ಮಾಡಿರಲ್ಲ. ಅವರ ಎಡವಟ್ಟುಗಳೇನು ಅಂತ ಸುಮ್ಮನೆ ದುಡ್ಡು ಗಿಡ್ಡು ಇದೆ ಅಂತ ದೊಡ್ಡ ಪಾಠ ಮಾಡಿಬಿಡ್ತಾರೆ. ಕೃಷ್ಣನ್ ಪಾಠ ಮಾಡಿಬಿಟ್ಟಿದ್ದಾನೆ ಅವನು, ಡೈಲಾಗ್ ಕಂಠಪಾಠ ಮಾಡಿಲ್ಲ. ವಿದುರನ ಮನೆಗೆ ಹೋಗ್ಬೇಕು ಕೃಷ್ಣ. ಕೃಷ್ಣ ಬರ್ತಾನೆ ಅಂತ ವಿದುರ ಹಾಡ್ತಾ ನಿಂತಿದ್ದಾನೆ. ಯಾದವನೀಬ ಯದುಕುಲ ನಂದನ ಮಾಧವ ಮಧುಸೂದನ ಬಾರು, ಸೋದರ ಮಾವನ ಮಧುರಲಿ ಮಾಡಗಿದ ಯಶೋದ ಕಂದ ನೀ ಬಾರೋ, ಯಾದವನೀಬ ಯಾದವನೀಬ ಯದುಕುಲ ನಂದನ ಮಾಧವ ಮಧುಸೂದನ ಬಾರು ಅಂತ ಹಾಡಿ ವಿದುರ ಸುಮ್ಮನೆ ನಿಂತಿದ್ದ. ಆಗ ಕೃಷ್ಣ ಎಂಟ್ರಿ ತಗೊಂಡ. ಕೃಷ್ಣ ಬಂದ ತಕ್ಷಣ ವಿದುರ ಸಾಷ್ಟಾಂಗ ಪ್ರಣಾಮ ಮಾಡಿ ಅವನ ಎರಡೂ ಪಾದಗಳಿಗೆ ನಮಸ್ಕಾರ ಮಾಡಿ ಮೇಲೆ ನಿಂತುಕೊಂಡು, ಪರಮಾತ್ಮ, ಈ ಬಡಭಕ್ತನ ಮೊರೆಯನ್ನು ಕೇಳಿ ಬರಿಗಾಲಲ್ಲಿ ನನ್ನ ಮನೆಗೆ ನಡೆದು ಬಂದೆಯಾ ತಂದೆ. ಪ್ರಭು ಪ್ರಭು, ನಿನ್ನ ದರ್ಶನ ಮಾತ್ರದಿಂದ ನನಗೆ ಮಾತುಗಳೇ ಹೊರಡುತ್ತಿಲ್ಲ ಸ್ವಾಮಿ, ನನಗೆ ಮಾತುಗಳೇ ಹೊರಡುತ್ತಿಲ್ಲ.
ಅವನಿಗೂ ಮಾತು ಬರ್ತಾ ಇಲ್ಲ, ಮರ್ತೋಗ್ಬಿಟ್ಟವೆ. ವಿದುರ, ನನಗೂ ಅಷ್ಟೇ, ನಿನ್ನನ್ನು ನೋಡಿದ ಮೇಲೆ ನನಗೆ ಮಾತುಗಳೇ ಹೊರಡುತ್ತಿಲ್ಲ. ಇವನು ಮಾತಾಡ್ತಾ ಇಲ್ಲ, ಅವನು ಮಾತಾಡ್ತಾ ಇಲ್ಲ, ನಾಟಕ ಕಂಟಿನ್ಯೂ ಆಗ್ಬೇಕು ಬೇಡವಾ? ಮೇಷ್ಟ್ರು, ಇಲ್ಲ ಕೃಷ್ಣ ನೀನು ಮಾತಾಡಬೇಕು. ಇಲ್ಲ ಮೇಷ್ಟ್ರೇ, ಇಲ್ಲ, ನನ್ನ ಭಕ್ತವಾದ ವಿದುರನ್ನು ನೋಡಿದ ಮ್ಯಾಗೆ ನನಗೆ ಮಾತುಗಳೇ ಹೊರಡುತ್ತಿಲ್ಲ. ಹಿಂದ್ಗಡೆ ಯಾವನೋ ಯಜಮಾನ ಒಂದು ಜಾರ್ಸ್ ಒದ್ದ, ಕಳ್ಳನ ಮಕ್ಕಳ ನಾಟಕ ಸೇರ್ಕೊಂಡ್ಬಿಡ್ತೀರಿ, ಕಂಠಪಾಠ ಮಾಡೋಕ್ಕಾಗೋದಿಲ್ವಾ ಅಂತ. ಅಲ್ಲ, ಹೇಳ್ಕೊಡಕ್ಕಿಲ್ಲ, ಒಬ್ಬ ಹುಡುಗನ ನಿಲ್ಸಿದ್ದೆ, ಎಲ್ಲ ಹೊರಟೋಗ್ಬಿಟ್ಟವನೇ ಅಂತ. ಒಬ್ಬ ಹುಡುಗ ಹೇಳ್ಕೊಡಕ್ಕೆ ನಿಂತಿರ್ತಾನೆ, ಅವ್ನು ಬಿಡಿ ಸೇದಕ್ಕೆ ಹೋದ ಅಂದ್ರೆ ಇಲ್ಲ ನಾಟಕ. ಅವಾಗ ಮೇಷ್ಟ್ರು ಹೇಳಿದ್ರು ಅವ್ನಿಗೆ, ನೋಡು ಕೃಷ್ಣ, ಭಗವದ್ಗೀತೆ ಬೋಧನೆ ಮಾಡ್ತೀಯಲ್ಲ, ನೀನು ಸ್ವಲ್ಪ ಎಳೆದು ಮಾತಾಡು, ಪಟ 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 ಅಂತ ಮಾತಾಡ್ಕೊಂಡು ಹೋಗ್ಬಿಡ್ಬೇಡ. ಜನ ಭಕ್ತಿಯಿಂದ ಕೂತಿರ್ತಾರೆ ಅದನ್ನ ಕೇಳಿಸ್ಕೊಳಕ್ಕೆ. ಅಂತೂ ನಿಧಾನಕ್ಕೆ ಎಳೆದು ಮಾತಾಡಬೇಕು. ಮೇಷ್ಟ್ರು ಎಳೆದು ಮಾತಾಡಬೇಕು ಅಂದಿದ್ರೆ ಹೊರತು ಎಷ್ಟು ಎಳಿಬೇಕು ಅಂತ ಹೇಳಿರ್ಲಿಲ್ಲ. ಇನ್ನು ಸ್ವಲ್ಪ ಜಾಸ್ತಿ ಎಳೆದ್ಬಿಟ್ಟ. ಕೊನೆ ಸೀನ್ ಬಂತು. ಎದುರುಗಡೆ ಕೌರವ ಸೈನ್ಯ, ಈ ಕಡೆ ಕೃಷ್ಣ ಅರ್ಜುನ ರಥದಲ್ಲಿ ಬಂದ್ರು. ಸೈನ್ಯವನ್ನು ನೋಡಿದ ಅರ್ಜುನ, ನೋಡಿದವನೇ ಬಿಲ್ಲು ಬಾಣಗಳನ್ನೆಲ್ಲ ಬಿಸಾಕ್ಬಿಟ್ಟು, ಕೃಷ್ಣ ಪರಮಾತ್ಮ ಎದುರು ಪಕ್ಷದಲ್ಲಿ ನೆಂಟರು ಇಷ್ಟರು ಬಂಧುಗಳೇ ಇದ್ದಾರೆ, ಯುದ್ಧ ಮಾಡಲಾರೆ ದೇವ, ಯುದ್ಧ ಮಾಡಲಾರೆ ಅಂದ. ಕೃಷ್ಣ ಎಳೆಯಕ್ಕೆ ಶುರು ಮಾಡ್ದ. ಈಗ ಅರ್ಜುನ, ಹಂಗೆಲ್ಲ ಭಾವನೆ ಮಾಡಬಾರದು. ಇವತ್ತು ನೀನು ಚೆನ್ನಾಗಿ ಯುದ್ಧ ಮಾಡಿದರೆ ನಾಳೆ ನಿನಗೆ ಪಲಾವು ಸಿಕ್ಕೇ ಸಿಗುವುದು. ನನಗೆ ದ್ವಾಪರ ಯುಗದಲ್ಲಿ ಪಲಾವು ಬಿರಿಯಾನಿ ಎಲ್ಲ ಇತ್ತ. ಇವತ್ತು ಯುದ್ಧ ಮಾಡು, ನಾಳೆ ಪಲಾವ್ ಸಿಗುತ್ತೆ ಅಂತ ನೀನು. ನಾನು ಮೇಷ್ಟ್ರು ನಾವು ಕೇಳಿದೆ, ಅದೇನ್ರಿ ಹಿಂಗೆ ಪಲಾವು ಗಿಲಾವು ಅಂತಾನಲ್ಲ, ಏನಪ್ಪ ಇದು? ಮೇಷ್ಟ್ರು ಹೇಳಿದ್ರಿಲ್ಲ ಸರ್, ಎಳಿ ಎದ್ದಿದ್ನಲ್ಲ ಹೆಚ್ಚಾಗಿ ಎಳೆದ್ಬಿಟ್ಟ ಸರ್ ಅವನು. ಇವತ್ತು ನೀನು ಚೆನ್ನಾಗಿ ಯುದ್ಧ ಮಾಡಿದರೆ ನಾಳೆ ನಿನಗೆ ಫಲವು ಸಿಕ್ಕೇ ಸಿಗುವುದು ಅಂತ ಹೇಳ್ಕೊಟ್ಟಿದ್ದೆ. ಅವನು ಎಳೆದ್ಬಿಟ್ಟು ಪಲಾವು ಮಾಡ್ಬಿಟ್ಟ, ನಾ ಏನ್ ಮಾಡ್ಲಿ ಸರ್ ಅಂತ. ಹೆಂಗೆ ಅವರು ಮಾತು ಕೇಳೋದಕ್ಕೆ ಅದೇನೋ ನಮ್ಮ ಕಿವಿಗೆ ಆನಂದ ಆಗುತ್ತೆ ಅಲ್ವಾ ಮ್ಯಾನ್? ಅದಕ್ಕೋಸ್ಕರನೇ ಏನು ಬಂದೆ ಕೃಷ್ಣೇಗೌಡ್ರೆ, ನಿಮ್ಗೆ ನಿತ್ಯ ಖುಷಿ ಕೊಡೋ ಈ ನಿತ್ಯಾನಂದ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದಿದ್ದೀನಿ. ಓಕೆ, ಇವಾಗ ಜಸ್ಟ್ 1 ಮಿನಿಟ್ ಬ್ರೇಕ್ ತಗೊಳ್ಳಿ ಮ್ಯಾನ್, ಬ್ರೇಕ್ ತಗೊಳ್ಳಿ. ಅವರು ಮತ್ತೊಂದಷ್ಟು ಜೋಕ್ಗಳ ಮೂಟೆಗಳನ್ನ ಹೊತ್ತು ತಂದಿದ್ದಾರೆ, ಅದನ್ನೆಲ್ಲ ನಿಮ್ಮ ಮುಂದೆ ಬಿಚ್ಚಿಡ್ತಾರೆ, ನಗಿಸ್ತಾರೆ. ಓಕೆ